ಇವತ್ತು ಏನು 26 ನಮ್ಮ ಭಾರತೀಯ, ಅದರಲ್ಲಿ ಕೂಡ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಹೆಣ್ಮಗಳ ಏನು ಅವರ ಮಾಂಗಲ್ಯವನ್ನ, ಸುಮಂಗಲಿಯನ್ನ ಕಿತ್ಕೊಂಡಿರ್ತಕ್ಕಂಥ ಉಗ್ರಗಾಮಿಗಳು, ಪಾಕಿಸ್ತಾನದ ಉಗ್ರಗಾಮಿ, ಇವರಿಗೆ ತಕ್ಕ ಶಾಸ್ತಿಯನ್ನ, ಪಾಠವನ್ನ ನಾವು ಮಾಡ್ತೀವಿ ಅಂತ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಮಣ್ಣ ತೊಟ್ಟಿದ್ರು. ಅದರಂತೆಯೇ ಇವತ್ತು ಆಪರೇಷನ್ ಸಿಂಧೂರ್ ಅಂತ. ಸಿಂಧೂರ್ ನಿಮಗೆಲ್ಲ ಗೊತ್ತಿದೆ. ನಮಗೆ ಸಿಂಧೂರ ಬಹಳಷ್ಟು ಒಂದು ನಮ್ಮ ಹಿಂದೂ ಮಹಿಳೆಯರಿಗೆ ಅದು ಬಹಳಷ್ಟು ಪವಿತ್ರ. ಏನು ಅವರ ಗಂಡಂದರಿಗೆ ಗೌರವವನ್ನು ಕೊಡೋದು ಆ ಸಿಂಧೂರದ ಮೂಲಕ ಅಂತ ಒಂದು ಪವಿತ್ರ ಪದವನ್ನು ಪ್ರಧಾನಮಂತ್ರಿಗಳೇ ಆಯ್ಕೆ ಮಾಡಿ ಇವತ್ತು ಈ ಒಂದು ನಮ್ಮ ಸಶಸ್ತ್ರ ಪಡೆಗಳು ಎಲ್ಲ ರೀತಿಯಲ್ಲಿ, ವಾಯುವಿನಲ್ಲಿ, ನೇವಿ, ಆರ್ಮಿ ಎಲ್ಲ ಕೂಡ ಸಿದ್ಧರಾಗಿದ್ದಾರೆ. ಪಾಕಿಸ್ತಾನದ ಒಳಗಡೆ ಹೋಗಿ ಇವತ್ತು ಲಾಹೋರ್ವರೆಗೂ ಕೂಡ ಹೋಗಿ, ರಾವಲ್ಪಿಂಡಿಗೆ ಹೋಗಿ, ಕರಾಚಿ ಹತ್ರ ಹೋಗಿ, ಅವರ ಏನು ಬೇಸಸ್ ಇದೆಯಲ್ಲ, ಲಾಂಚ್ ಪ್ಯಾಡ್ಸ್ ಅಂತ, ಆ ಲಾಂಚ್ ಪ್ಯಾಡ್ಸ್ ಅನ್ನೇ ಇವತ್ತು ಧ್ವಂಸ ಮಾಡಿದ್ದಾರೆ. ಇದು ನಮ್ಮ ಸಶಸ್ತ್ರ ಪಡೆಗಳಿಗೆ, ನಮ್ಮ ಸೈನ್ಯ, ನಮ್ಮ ವಾಯು ಪಡೆ, ಇವರಿಗೆಲ್ಲ ಕೂಡ ನಾನು ಸರ್ಕಾರಿ ವೃತ್ತದವರಿಗೆ ನಾನು ಹಾರ್ದಿಕ ಅಭಿನಂದನೆಗಳು, ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ದಿಟ್ಟ ಪ್ರಧಾನಮಂತ್ರಿಗಳು ಅವರು ಇಟ್ಟಿರ್ತಕ್ಕಂಥ ಹೆಜ್ಜೆ, ಅವರು ಈ ಸರ್ಕಾರವನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ರೀತಿ, ಇಡೀ 140 ಕೋಟಿ ಜನರಿಗೆ, ಭಾರತೀಯರಿಗೆ ಇದು ಹೆಮ್ಮೆ ಅಂತ ನಾನು. ಇದಕ್ಕೆ ರಾಜ್ಯ ಸರ್ಕಾರದಿಂದ ಸಪೋರ್ಟ್ ಇದೆಯಾ? ಎಲ್ಲ ಸರ್ಕಾರಕ್ಕೆ ಇಲ್ಲೇನು ರಾಜಕೀಯೇತರವಾಗಿ ಭಾರತ ಒಂದಾಗಬೇಕು. ಇಲ್ಲೇನು ರಾಜ್ಯ ಸರ್ಕಾರಗಳದ್ದು ಬಹಳ ಪಾತ್ರ ಇರೋದಿಲ್ಲ. ಆದ್ರೂ ಕೂಡ ಇವತ್ತು ರಾಜ್ಯ ಸರ್ಕಾರ ಎಲ್ಲೆಲ್ಲಿ ಇವತ್ತು ರಾಯಚೂರಿನಲ್ಲಿ ಸೆನ್ಸಿಟಿವ್ ಏರಿಯಾಸ್ ಏನಿದೆ ನಮ್ಮ ರಾಜ್ಯ, ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೋಬೇಕಾಗುತ್ತೆ. ನಿನ್ನೆ ಸರ್ ಹಿರೇಮಠ ಅವರು ಬಂದಿದ್ರು. ನಿನ್ನೆ ಏನು ಶಿಕ್ಷೆ ಒಳಪಡಿಸ್ಬೇಕು ಅಂತೇಳಿ ಇದು ಮಾಡಿದ್ದಾರೆ ಸರ್. ಒಳ್ಳೇದು. ನಾನು ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತೀನಿ. ಯಾರೇ ತಪ್ಪಿತಸ್ಥರಿದ್ರು ಕೂಡ ಅವ್ರಿಗೆ ಶಿಕ್ಷೆ ಆಗಬೇಕು, ಕ್ರಮ. ಮತ್ತೆ ಸರ್ ಜನಾಕ್ರೋಶ ಯಾತ್ರೆ ಸರ್ ಚಿಕ್ಕಬಳ್ಳಾಪುರದಲ್ಲಿ ಸ್ವಲ್ಪ ಮುಂದೂಡಿಕೆ ಆಗಿದೆ ಅಂತ ಹೇಳಿ, ಅದು ಯಾವಾಗ ಯುದ್ಧದ ಈ ಸ್ಥಿತಿಯಲ್ಲಿ ನಾವು ಜನಾಕ್ರೋಶ ಮಾಡುವಂಥದ್ದು, ಪರಸ್ಪರ ನಾವು ಆಪಾದನೆ ಮಾಡುವಂಥದ್ದು, ಇದು ಸಕಾಲ ಅಲ್ಲ. ನಾವು ಇವತ್ತು ವಿದೇಶಿ ಉಗ್ರಗಾಮಿಗಳನ್ನ ಮಟ್ಟ ಹಾಕಲಿಕ್ಕೆ ನಾವೆಲ್ಲ ಭಾರತೀಯರ ಒಂದಾಗಿ ನಾವಿವತ್ತು ಹೋರಾಟ ಮಾಡ್ತೀವಿ. ಈ ಸಂದರ್ಭದಲ್ಲಿ ನಮ್ಮ ಮಧ್ಯೆ ನಾವು ಏನೇ ಇದ್ರೂ ಕೂಡ ಭಿನ್ನಾಭಿಪ್ರಾಯ ಅದನ್ನ ಬದಿಗಿದ್ದೀವಿ. ಹಾಗಾಗಿ ರಾಜಕಾರಣಕ್ಕೆ ಮೀರಿ ನಾವು ಭಾರತೀಯರಾಗಿ ಇವತ್ತು ನಾವು ನಡ್ಕೋಬೇಕು. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸ್ಥಾನ ಸರ್ ಎಷ್ಟು ಮಟ್ಟಿಗೆ ಬಂದಿದೆ? ನೀವು ಜನಾಕ್ರೋಶದ ಬಗ್ಗೆ ಮಾತಾಡ್ತೀರಿ.